ಹೇಳಲಾರ್ದಂತ ಸುದ್ದಿ. ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದೋ ನನ್ಗೆ ಗೊತ್ತಿಲ್ಲ. ನಿಮ್ ಮೂಲಗಳು ಎಲ್ಲದಕ್ಕಿಂತ ಬಲವಾಗಿದೆ ಅನ್ಸುತ್ತೆ. ಸರಿ ಹೋಗುತ್ತೆ ಸರ್. ನಾಳೆ ಸಿಎಂ ಏನ್ ಕೆಟ್ಟ ಇಲ್ಲ ಅಂತ ಅವ್ರಿಬ್ರು ಹೇಳಿದ್ರೆ ಸರಿ. ಈಗ ಯಾವ್ದು ಗೊಂದಲ ಇಲ್ವಾ ಸರ್? ಸ್ಪೆಕ್ಯುಲೇಷನ್ ಇನ್ ಮೀಡಿಯಾ ಗೊಂದಲ ಇಲ್ವಾ? ಅದೇನಂದ್ರೆ ಸಿಎಂ ಅವರು ನಾವು ಪುನರ್ರಚನೆ ಮಾಡ್ತಾ ಇದೀವಿ, ಅವಾಗ ಬಹುಶಃ ಹೋಗಿ ಕೆಲವು ಜನ ಭೇಟಿಯಾಗಿದ್ದಾರೆ ಅಂತ ಹೇಳಿದಾರಲ್ಲ ಸಿಎಂ ಅವರು. ಮತ್ತೆ ಅವರು ಕೆಲವು ಶಾಸಕರು ಕೂಡ ಹೇಳಿದಾರಲ್ಲ. ಮತ್ತೆ ವರ್ಲ್ಡ್ ವಾರ್ ಸರ್, ಯಾವ ವರ್ಲ್ಡ್ ವಾರು ಇಲ್ಲ, ವರ್ಲ್ಡ್ ವಾರು ಇಲ್ಲ. ಈಗ when there is no war, when there is peace, ನೀವ್ ಯಾಕೆ ಈ ಶಾಂತಿ ಸ್ವಲ್ಪ ಸಮಸ್ಯೆ ಇದೆಯಲ್ಲ, ಅದನ್ನ ನಾವು ತೋರಿಸಿ. ಎಲ್ಲಿ ಸಮಸ್ಯೆ ಇದೆ ಸರ್? ಈಗ ಸಂಪುಟ ಪುನರ್ರಚನೆ ಸಹಜವಾದಂತ ಪ್ರಕ್ರಿಯೆ. ಬಿಜೆಪಿಯವರಿಗೆ ಯಾಕೆ ಇಷ್ಟ ಆತರ? ಅವರು ಲೈಫ್ ನಲ್ಲಿ ಒಂದ್ಸರಿಯಾನ ಅವರ ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಬಂದಿದಾರ? ಅವರು 5 ವರ್ಷದಲ್ಲಿ ಒಂದು ಅವಧಿ ಒಬ್ಬ ಮುಖ್ಯಮಂತ್ರಿ ಕೊಟ್ಟಿದಾರ? ಅವರ ಅವಧಿನಲ್ಲಿ ಎಷ್ಟು ಮುಖ್ಯಮಂತ್ರಿಗಳಿದ್ರು? ಎಷ್ಟು? 5 ಮುಖ್ಯಮಂತ್ರಿಗಳು ಕೊಟ್ರು. ಇವರು ಸ್ಥಿರತೆ ಬಗ್ಗೆ ಮಾತಾಡ್ತಾರ? ಇವರು ಅಧಿಕಾರ ಹಸ್ತಾಂತರ ಬಗ್ಗೆ ಮಾತಾಡ್ತಾರ? ಇವಾಗ ನಾವು ಎಲ್ಲಿದ್ದೀವಿ? ಬ್ಯಾಂಕ್ವೆಟ್ ಹಾಲ್ ಅಲ್ಲಿ. ಕೆಲವು ವರ್ಷಗಳ ಹಿಂದೆ ಇದೇ ಬ್ಯಾಂಕ್ವೆಟ್ ಹಾಲ್ ಇಂದ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಆಚೆ ನಡೆದಿದ್ದ ಇತಿಹಾಸ ಅವ್ರದಿದೆ. ಅವರಿಂದ ನಾವು ಕಲಿಬೇಕಾ? ಹೇಳ್ತಾರೆ ಮಾಡ್ಬೋದು. 5 ವರ್ಷ ಒಂದೇ ಮುಖ್ಯಮಂತ್ರಿ ಸರ್ ನಿಮ್ಮಲ್ಲಿ. ವಾಟ್ ಎವರ್ ಇಟ್ ಈಸ್ ಹೈಕಮಾಂಡ್ ಡಿಸೈಡ್ ಅಂತ ಸಿಎಂ ಹೇಳಿದ್ಮೇಲೆ ನಮ್ಮಂತವ್ರಿಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀವಿ? ಬಿಜೆಪಿ ಅವರಿಗೆ ಉತ್ತರ ಕೊಡ್ತಾ ಇರೋದು. ಸಮಾಜವಾದಿ ಪಾರ್ಟಿ ಎಂಪಿ ಬೆಂಗಳೂರು ಉತ್ತರ ಪ್ರದೇಶ ಸಮಾಜವಾದಿ ಪಾರ್ಟಿ ಎಂಪಿ fastest growing city. City in growing as fast as Bangalore. I don't know what the member of parliament was here to do. I'm sure it was something to do with his work. So quite naturally that means his work is happening in Bangalore. And he also tagged the Chief Minister of Karnataka and he I'm said, not sure about the things. what's the traffic rules here in I'm not sure on that. ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಕುತ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳಿದ್ಮೇಲೆ ಮತ್ತೆ ನಾನು ಯಾರು ಹೇಳಕ್ಕೆ? ಈಗ ಊಟ ಅದು ಈಗ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನ್, ಸಮನ್ವಯ ಇಲ್ಲ ಅಂತ ಕರೆದ್ರು ಹೆಡ್ಲೈನ್. ಏನ್ ಅದೇನು ಹೇಳಿ ಕೇಳಿ ಮಾಡಬೇಕು? ಯಾಕೆ ದಿನ ಮಾಡೋದಿಲ್ವಾ? ಒಬ್ರಿಗೊಬ್ರು ಇದ್ ಮಾಡೋದಕ್ಕೆ ನೋಡಿ, ನೀವು ಅದೇನ್ ಹೇಳ್ತಾರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನೀವು ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ. ಈಗ ಹಿಂದೆ ಪರಮೇಶ್ವರ್ ಸಾಹೇಬ್ರು ಮೀಟಿಂಗ್ ಮಾಡಿದಾಗ ಅದಕ್ಕೂ ಆಕ್ಷೇಪ, ಜಾರಕಿಹೊಳಿ ಅವ್ರು ಮಾಡಿದ್ರು ಅದಕ್ಕೂ ಸುದ್ದಿ. ಅಂದ್ರೆ ನಾವೆಲ್ಲ ಸ್ನೇಹಿತರು ಸೇರ್ಲೇಬಾರ್ದ? ತಾವೇ ನೇತೃತ್ವ ವಹಿಸಿದ್ರಿ ಅಂತ ಯಾವ್ದು ಮಲ್ಲಿಕಾರ್ಜುನ್ ಖರ್ಗೆ ಇದು ಹೊಸ ಸುದ್ದಿ ಎಲ್ಲಿಂದ ಬಂತು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ನೋಡಿ, ಖರ್ಗೆ ಸಾಹೇಬರು ಯಾವುದೇ ಜವಾಬ್ದಾರಿ ಬಗ್ಗೆ ಕೊಟ್ಟಿಲ್ಲ. ಏನಿದ್ರು ಹಿರಿಯರಿದ್ದಾರೆ, ಅವರೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ. ನಿಮ್ಮ ಮುಖಾಂತರ ಸಂದೇಶ ಬಂದಿದೆ. ಯಾವ್ದು ಸರ್? ರಾಹುಲ್ ಗಾಂಧಿ ಅವರು ಭೇಟಿ ಆದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇರೋದು. ನೋಡಿ, ನಾವು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಇತ್ತು. ಅದು ನಾನು ಕೂಡ ಬಹಿರಂಗವಾಗಿ ಹೇಳಿದ್ದೀನಿ. ದಿನ ಅದೇ ಕೇಳ್ಕೊತಾ ಇದ್ರೆ ಹೊಸದೇನು ಹೇಳಿ? ಕಳೆದ ಬಾರಿ ದೆಹಲಿಯಿಂದ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ. ಆ ಸಂದರ್ಭದಲ್ಲಿ ಇಲ್ಲ, ಈಗ ಸಿಎಂಗೂ ಭೇಟಿಯಾದೆ, ಡಿಸಿಎಂಗೂ ಭೇಟಿಯಾದೆ. ಹೌದಾ? ನಿಮ್ ಸಮ್ಮುಖದಲ್ಲೇ ಭೇಟಿಯಾಗಿದ್ದೀನಲ್ಲ. ನಿಮ್ ಕ್ಯಾಮ್ರಾಗಳು ಬಿಡ್ತಾವ ನಮ್ಗೆ? ಇವತ್ ಬೆಳಿಗ್ಗೆ ಸಿಎಂ ಮನೆಗೆ ಹೋಗಿದ್ದೆ. ಇದಾದ್ಮೇಲೆ ನಾನು ಡಿಸಿಎಂ ಮನೆಗೆ ನಮ್ಮ ಇಲಾಖೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೇನಂತೀರಾ? ಈಗ ನಾನು ಒಬ್ಬ ಮಿನಿಸ್ಟರ್, ಡಿಸಿಎಂ ಮತ್ತೆ ಸಿಎಂ ಭೇಟಿಯಾಗಿಲ್ಲ ಅಂದ್ರೆ ಇನ್ ಯಾರಿಗೆ ಸರ್ ಭೇಟಿಯಾಗ್ಲಿ? ನಾನು ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರು. ಅವರು ನಮ್ದಿಡ್ರೆ ಅಲ್ಲ ಸರ್. ಯು ಶುಡ್ ಬಿ ಸರ್ಪ್ರೈಸ್ ಇಫ್ ಐ ಗೋ ಮೀಟ್ ಅಮಿತ್ ಶಾ. ರಾಜ್ಯದ ಗಮನ ತಂದಿದ್ದೀರಿ ಅಂತ ಸರ್ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳಿಸಿದಿರಿ ಅಂತ. ಅವ್ರು ಕೇಳಿದ್ರೆ ಹೇಳ್ತೀವಿ, ಆದ್ರೆ ನಮ್ಮದೇ ಸಾಕಷ್ಟು ಕೆಲಸಗಳಿವೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ಅದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಹೋದ ವಾರ. ಮತ್ತೇನು ಹೊಸದೇನು? ಒಂದಷ್ಟು ಚರ್ಚೆ ಆಗ್ತಾ ಇರೋದು ಈಗ ಶಮನ ಏನಿದೆ ಅದರ ಬಿಕ್ಕಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ, ಹೈಕಮಾಂಡ್ ಟು ಸ್ಟೇಟ್ ಅಂತ ಹೇಳಿ. ಇಲ್ಲ, ಇದು ಯಾರು ಹೇಳಿದ್ರು? ನಿಮ್ ಸುದ್ದಿ ಎಲ್ಲಿಂದ ಸಿಗ್ತದೆ ನನಗೆ ಗೊತ್ತಿಲ್ಲ ಸರ್. ಸುದ್ದಿಗ ನನಗೆ ಗೊತ್ತಿರ್ಲಾರ ಸುದ್ದಿ, ಸಿಎಂ ಅವ್ರಿಗೆ ಗೊತ್ತಿರ್ಲಾರ ಸುದ್ದಿ, ಡಿಸಿಎಂ ಗೊತ್ತಿರ್ಲಾರ ಸುದ್ದಿ, ಖರ್ಗೆ ಸಾಹೇಬ್ರು ಹೇಳಲಾರ್ದಂತ ಸುದ್ದಿ.
ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದೋ ನನ್ಗೆ ಗೊತ್ತಿಲ್ಲ. ನಿಮ್ ಮೂಲಗಳು ಎಲ್ಲದಕ್ಕಿಂತ ಬಲವಾಗಿದೆ ಅನ್ಸುತ್ತೆ. ಸರ್ ಇನ್ನೂ ಸರಿ ಹೋಗುತ್ತೆ ಸರ್. ನಾಳೆ ಸಿಎಂ ಏನ್ ಕೆಟ್ಟ ಇಲ್ಲ ಅಂತ ಅವ್ರಿಬ್ರು ಹೇಳಿದ್ರೆ ಸರಿಯಲ್ಲ. ಈಗ ಯಾವ್ದು ಗೊಂದಲ ಇಲ್ವಾ ಸರ್? ಸ್ಪೆಕ್ಯುಲೇಷನ್ ಇನ್ ಮೀಡಿಯಾ ಗೊಂದಲ ಇಲ್ವಾ? ಅದೇನಂದ್ರೆ ಸಿಎಂ ಅವರು ಯಾರು ನಾವು ಪುನರ್ರಚನೆ ಮಾಡ್ತಾ ಇದೀವಿ ಸಂಪುಟವರು, ಅವಾಗ ಬಹುಶಃ ಹೋಗಿ ಕೆಲವು ಜನ ಭೇಟಿಯಾಗಿದ್ದಾರೆ ಅಂತ ಹೇಳಿದಾರಲ್ಲ ಸಿಎಂ ಅವರು. ಮತ್ತೆ ಅವರು ಕೆಲವು ಶಾಸಕರು ಕೂಡ ಹೇಳಿದಾರಲ್ಲ. ಮತ್ತೆ ವರ್ಲ್ಡ್ ವಾರ್ ಸರ್. ಯಾವ ವರ್ಲ್ಡ್ ವಾರು ಇಲ್ಲ, ವರ್ಲ್ಡ್ ವಾರು ಇಲ್ಲ. ಈಗ ವೆನ್ ದರ್ ಇಸ್ ನೋ ವಾರ್, ವೆನ್ ದರ್ ಇಸ್ ಪೀಸ್, ನೀವ್ ಯಾಕೆ ಈ ಶಾಂತಿ ಸ್ವಲ್ಪ ಸಮಸ್ಯೆ ಇದೆಯಲ್ಲ, ಅದನ್ನ ನಾವು ತೋರಿಸಿ. ಎಲ್ಲಿ ಸಮಸ್ಯೆ ಇದೆ ಸರ್? ಈಗ ಸಂಪುಟ ಪುನರ್ರಚನೆ ಸಹಜವಾದಂತಹ ಪ್ರಕ್ರಿಯೆ. ಬಿಜೆಪಿಗಳಿಗೆ ಯಾಕೆ ಇಷ್ಟ ಆತ್ರ?